भाई यार भाई गाड़ी में ये यहाँ लेगा भाई ಏ ಅಣ್ಣ ನಳ್ಳಿ ಕುಂದಿರ್ಸಣ ಕರ್ಕೊಂಡು ಹೋಗ್ಬೇಡಿ ಕುಂದಿರ್ಸಿ ನಳ್ಳಿ ಅಲ್ಲಿಗೆ ಯಾಕೆ ಕರ್ಕೊಂಡು ಹೋಗ್ತಿ ಪಾಪ ಚಾ ಕುಡಿ ಅಣ್ಣ ಏಣ ಯಾವ ಊರಣ್ಣ ನಂದಳ್ಳಿ ನಿಂಗದಳ್ಳಿ ಗಾಡಿ ನಿಮ್ಮ ಹತ್ತಿರ ಓನರ್ ನಾನು ಆಕ್ಸಿಡೆಂಟ್ ಆಗಿದ್ದಿಲ್ಲ ಪಾಪ ಆರಾಮ ಇದೆಯಲ್ಲ ನೀರು ಕುಡಿಯೋಕೆ ಹೋಗ್ಬೇಡ ಒಂದು ಸ್ವಲ್ಪ ಹೊತ್ತು ಪಾರಕ್ ಇದು ಸರ್ ಗಂಡಿ ಬಸಪ್ಪ ಕೊಲಾರಮ್ಮನ ಗುಡಿ ಮುಂದೆ ಕಟಿಂಗ್ ಅಂತೇಳಿ ಕೊಲಾರಮ್ಮನ ಗುಡಿ ಮುಂದೆ ಕಟಿಂಗ್ ಡ್ರೈವರ್ ಏನಾಗಿಲ್ಲ ಗಾಡಿ ಪೂರ್ತಿ ಇದು ಆಗ್ಬಿಟ್ಟದಪ್ಪ ಡ್ರೈವರ್ ಆರಾಮದಪ್ಪ ಗಾಡಿ ಪೂರ್ತಿ ಮ್ಯಾಕ್ ಹೋಗ್ಬಿಡತ್ತಲ್ಲಣ್ಣ ಇದು ಬಾಬಾ 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 ಆಂಬುಲೆನ್ಸ್ ಮಾಡ್ರಿ ಅಣ್ಣ ಏ ನಾವು ಅಂತೀವಿ ಹಣ ಬರೋದು ಇವು ಫೀಲ್ಡ್ ಇರಾವೆ ಅಂತವ್ ಏನು ಮಾಡೋಕ್ಕಾಗಲ್ಲ. ಆತ್ಮೀಯ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ SS ನ್ಯೂಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ವಿಷಯ ಏನಪ್ಪಾ ಅಂದ್ರೆ, ಬೆಳಗಿನ ಜಾವ ಗಣಿ ಲಾರಿಗಳ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ತಾವಿಲ್ಲಿ ನೋಡ್ತಾ ಇರ್ಬೋದು, ಎರಡು ಗಣಿ ಲಾರಿಗಳು, ಒಂದು ಎಂಟಿ ಗಾಡಿ, ಇನ್ನೊಂದು ಗಣಿ ಅದಿರನ್ನ ತುಂಬಿಕೊಂಡು ಜಿಂದಾಲ್ ಕಡೆ ಹೋಗ್ತಾ ಇರ್ತಕ್ಕಂಥ ಒಂದು ಗಾಡಿ. ಎರಡು ಗಾಡಿಗಳು ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಒಂದು ಗಾಡಿ ಮೇಲೆ ಇನ್ನೊಂದು ಬಾಡಿ ಕೂತಿರುವಂತದ್ದು. ಎರಡು ಈ ಒಂದು ಅಪಘಾತದಲ್ಲಿ ತೀವ್ರ ಗಾಯ ಆಗಿದ್ದಾರೆ. ಅವ್ರನ್ನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ಕಳಿಸುವಂತ ಒಂದು ಕೆಲಸ ಆಗ್ಬೋದು ಅನ್ನುವಂತ ಒಂದು ಮಾಹಿತಿ ಇದೆ. ಈ ಸ್ಥಳದಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಟರ್ನಿಂಗ್ ಇದೆ. ಇದು ಒಂದು ತಿರುವಿನಂತ ಜಾಗ. ಈ ತಿರುವಿನ ಜಾಗದಲ್ಲಿ ಎರಡು ಲಾರಿಗಳು ಮುಖಾಮುಖಿ ಆಗಿರೋದ್ರಿಂದ ಇಲ್ಲಿ ಭೀಕರ ಅಪಘಾತ ಸಂಭವಿಸಿರುವಂತದ್ದು ತಾವು ನೋಡ್ಬೋದು. ಇಲ್ಲಿ ಈ ಒಂದು ತಿರುವಿನಲ್ಲಿ ಯಾವುದೇ ಒಂದು ಬ್ರೇಕರ್ಗಳಿಲ್ಲ. ಸರಿಸುಮಾರು ಇಲ್ಲಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಬ್ರೇಕರ್ ಇದೆ. ಹಾಗೆ ಈ ಕಡೆ ರೆಸಾರ್ಟ್ ಹತ್ರ ಸುಮಾರು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಲ್ಲಿ ಅಲ್ಲೊಂದು ಬ್ರೇಕರ್ ಇದೆ. ಅವೆರಡು ಬ್ರೇಕರ್ಗಳನ್ನು ಹೊರತುಪಡಿಸಿ ಇನ್ನು ಯಾವುದೇ ಒಂದು ಬ್ರೇಕರ್ಗಳ ಇರದೇ ಇರುವಂತ ಕಾರಣಕ್ಕಾಗಿ ಈ ಒಂದು ಅಪಘಾತ ಸಂಭವಿಸಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಡ್ತಾ ಇದೆ. ಹಾಗೆ ಈ ಅಪಘಾತದ ತೀವ್ರತೆ ಎಷ್ಟಿದೆ ಅಂದ್ರೆ ತಾವಿಲ್ಲಿ ನೋಡ್ಬೋದು, ಎರಡು ಗಾಡಿಗಳು ಎಷ್ಟು ಮಟ್ಟಿಗೆ ಜಖಮ್ ಆಗಿದಾವ ಅಂದ್ರೆ, ಯಾವ ಗಾಡಿ ಯಾವ ಚಾಸಿದು ಅಂತ ಕೂಡ ಕಂಡುಹಿಡಿಯೋದಕ್ಕೆ ಕಷ್ಟ ಆಗ್ತಾ ಇದೆ. ಅದೇ ರೀತಿ ಈ ಅಪಘಾತದ ರಭಸಕ್ಕೆ ಗಾಡಿಯಲ್ಲಿರ್ತಕ್ಕಂಥ ಡೀಸೆಲ್ ಟ್ಯಾಂಕ್ ಪೂರ್ಣ ಪ್ರಮಾಣದಲ್ಲಿ ಜಖಮ್ ಆಗಿ ಸ್ಥಳದಲ್ಲಿ ಹರಿದಿರುವಂತಹದ್ದು ತಾವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಈ ಲಾರಿಯಲ್ಲಿರ್ತಕ್ಕಂಥ ಡೀಸೆಲ್ ಸರಿಸುಮಾರು ಅಷ್ಟು ದೂರ ಹರ್ಕೊಂಡು ಹೋಗಿ ನಿಂತಿದೆ. ಇಷ್ಟೊತ್ತಾದ್ರೂ ಕೂಡ ಇದಕ್ಕೆ ಮಣ್ಣಾಕೋ ಅಂತ ಕೆಲಸ ಆಗಿಲ್ಲ. ಈಗ ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S18 ನ್ಯೂಸ್. ಇದು ಸತ್ಯದ ಪರಧ್ವನಿ.